ಆ ಕೊಲೆ ಜಾಗನ ಮಾಡಿದ್ರು ಲಪಟಾಯಿಸ್ಬೇಕು ಅಂತ ಇವರೇ ಹೊಡೆದ್ರು ಅಂತ ಹೊಡೆದ್ರು ಹೇಳಿ. ಅಂತ ಹೇಳಿದರು. ಅವನು ಹೋಗಿ ಸರಳವಾಗಿ ಹೋಗಿ ಕೇಳಿದ್ರೆ ಕೊಡ್ಲಿಲ್ಲ, ಕೊಡಲಿಲ್ಲ. ಅದಕ್ಕೋಸ್ಕರ ಅದಕ್ಕೆ ಹೊಡೆದು ಬಂದು ನೀವು ಒಕ್ಕಲೇಬೇಕು ಅಂತ ಹೇಳಿ ಜೋರು ಮಾಡಿದರು. ಮರು ದಿವಸ ಅವರು ಹೊಡೆದು ಕೊಂದರು ಅಂತ ಇವರ ಆರೋಪ. ಇದು ಅಲ್ವಾ? ಸುಳ್ಳ? ಆ ಜಾಗೆ ಅದಕ್ಕೊಂದು ಸರ್ವೆ ನಂಬರ್ ಇದೆಯಾ ತಾನೆ? ಇದೆ. ಆ ಜಾಗದಲ್ಲಿ ಹಳೆ ಮನೆ ಇತ್ತು ತಾನೆ? ಅದಕ್ಕೊಂದು ಡೋರ್ ನಂಬರ್ ಇತ್ತು ತಾನೆ? ಎಲ್ಲವಿತ್ತಲ್ಲ. ಆ ಜಾಗಕ್ಕೆ ಒಂದು ಸರ್ವೆ ನಂಬರ್ ಇತ್ತಲ್ಲ, ಅದಕ್ಕೊಂದು ಆರ್ ಟಿ ಸಿ ಇತ್ತಲ್ಲ. ಆರ್ ಟಿ ಸಿ ತೆಗೆದು ನೋಡಿ ಯಾರ ಹೆಸರಲ್ಲಿದೆ ಅಂತೇಳಿ. 2012ರಲ್ಲಿ ಯಾರ ಹೆಸರಲ್ಲಿದೆ ಆ ಜಾಗ, ಈಗ ಯಾರ ಹೆಸರಲ್ಲಿದೆ ಅಂತೇಳಿ. ಯಾರ ಹೆಸರಲ್ಲಿದೆ? 2012ರಲ್ಲಿ ಆ ಜಾಗ ಚಂದಯ್ಯ ಹೆಗಡೆ ಅವರ ಹೆಸರಲ್ಲಿತ್ತು. ಓಹೋ. ಮಂಜಯ್ಯ ಹೆಗಡೆಗಿಂತ ಮೊದಲಿನ ಧರ್ಮಾಧಿಕಾರಿಗಳ ಹೆಸರಲ್ಲಿತ್ತು. 2016ರಲ್ಲಿ ಅವರ ಡೆತ್ ಸರ್ಟಿಫಿಕೇಟನ್ನು ಇಟ್ಟು, ಯಾರು ಚಂದಯ್ಯ ಹೆಗಡೆ ಅವರ ಡೆತ್ ಸರ್ಟಿಫಿಕೇಟ್ ಇಟ್ಟು, ಮತ್ತು ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಇಡೀ ಜಾಗ ಲಾರ್ಡ್ ಮಂಜುನಾಥನಿಗೆ ಸೇರಿದಂಥ ಆ ಇದು ದಾಖಲೆಗಳನ್ನು ಇಟ್ಟು, ಈಗ ಜಿ ಪಿ ಎ ಹೋಲ್ಡರ್ ಯಾರು ಧರ್ಮಸ್ಥಳದ ಹೆಗಡೆ ಅವರು, ವೀರೇಂದ್ರ ಹೆಗಡೆ ಅವರು, ಅವರ ಹೆಸರಿಗೆ ಈಗ ಅದರ ಆರ್ ಟಿ ಸಿ ಬದಲಾವಣೆ ಆಗಿದೆ.